ಅನ್ನೋ ಪದಕ್ಕೆ ಹೊಸ ಅರ್ಥವೇಳಿದೆ ಆ ವ್ಯಕ್ತಿ. ಅಷ್ಟೇ ಅಲ್ಲದೆ ತನ್ನ ಸಂಗೀತದಿಂದ, ತನ್ನ ಡ್ಯಾನ್ಸ್ನಿಂದ ಎಲ್ಲರನ್ನೂ ಬೆರಗುಗೊಳಿಸಿದನು. ಪಾಪ್ ಸಂಗೀತದಿಂದ ಉತ್ತುಂಗಕ್ಕೆ ಏರಿದ ವ್ಯಕ್ತಿಯಾಗಿ ಚಿರಕಾಲವಾಗಿ ಉಳಿದನು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿಯೇ ಕಿಂಗ್ ಆಫ್ ಪಾಪ್ ಎಂದು ಕರೆಯಲ್ಪಡುವ ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್ ಪ್ರಪಂಚದಲ್ಲಿಯೇ ಯಾರಿಗೂ ಸಿಗದ ಇರುವ ಎಷ್ಟೋ ಅವಾರ್ಡ್ಗಳು, ಹಾಗೆ ಯಾವ ಸೆಲೆಬ್ರಿಟಿಗಳಿಗೂ ಇಲ್ಲದ ಇರುವ ಎಷ್ಟೋ ಕಷ್ಟಗಳು ಸಹ. ಚಿಕ್ಕವನಿದ್ದಾಗ ತಂದೆಯಿಂದ ಚಿತ್ರಹಿಂಸೆಗಳು, ಹಾಗೆ ಪಾಪ್ ಸ್ಟಾರ್ ಆಗಿ ಬೆಳೆಯುವಾಗ ಎಷ್ಟೋ ಅಪವಾದಗಳು, ಹಾಗೆ ಅನಾರೋಗ್ಯ ಸ್ಥಿತಿಗಳು. ಹೀಗೆ ಮೈಕಲ್ ಜಾಕ್ಸನ್ ಜೀವನ ಚಿತ್ರ ವಿಚಿತ್ರಗಳಿಂದ ಕೂಡಿದ್ದು. ಕಡು ಬಡತನದಲ್ಲೇ ಹುಟ್ಟಿ ಈ ಮೈಕಲ್ ಜಾಕ್ಸನ್ ಪ್ರಪಂಚದಾದ್ಯಂತ ಗ್ರೇಟ್ ಡ್ಯಾನ್ಸರ್ ಆಗಿ ಬೆಳೆದಿದ್ದು ಹೇಗೆ? ಹಾಗೆ ಮುಖಕ್ಕೆ ಸರ್ಜರಿ ಯಾಕೆ ಮಾಡಿಸಿಕೊಂಡ? ಆ ವ್ಯಕ್ತಿಯ ಮೇಲೆ ಬಂದಿರುವ ಆರೋಪಗಳೇನು? ಇವುಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಮೈಕಲ್ ಜಾಕ್ಸನ್ ಮುಖಕ್ಕೆ ಸರ್ಜರಿ ಮಾಡಿಕೊಳ್ಳದಿದ್ದರೆ ಹೇಗೆ ಕಾಣುತ್ತಿದ್ದರು ಎಂಬ ಫೋಟೋವನ್ನು ಸಹ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ. ಸೊ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಪ್ರಾರಂಭಿಸುವುದಕ್ಕೆ ಮುಂಚೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. 1958 ಆಗಸ್ಟ್ 28ರಂದು ಅಮೆರಿಕದ ಇಂಡಿಯಾ ರಾಜ್ಯದ ಗ್ಯಾರಿ ಪಟ್ಟಣದಲ್ಲಿ ಜನಿಸಿದನು. ತಂದೆ ಜೋ ಜಾಕ್ಸನ್, ತಾಯಿ ಕ್ಯಾಥರಿನ್. ಈ ದಂಪತಿಗೆ 9 ಜನ ಮಕ್ಕಳಲ್ಲಿ 7ನೇ ಮಗುವೆ ಈ ಮೈಕಲ್ ಜಾಕ್ಸನ್. ಜಾಕ್ಸನ್ ತಂದೆಗೆ ಗ್ರೇಟ್ ಗಿಟಾರಿಸ್ಟ್ ಆಗಬೇಕೆಂಬ ಆಸೆ ಇತ್ತು. ಆದರೆ ಬಡತನ, ಕುಟುಂಬದ ಜವಾಬ್ದಾರಿ ಕಾರಣದಿಂದ ಅವರು ಒಂದು ಸ್ಟೀಲ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಬೇಕಾಯಿತು. ಆದರೆ ತನ್ನ ಮಕ್ಕಳನ್ನು ಮಾತ್ರ ಸಿಂಗರ್ ಮಾಡಬೇಕೆಂಬ ಆಸೆ. ಈ ಆಸೆಯಿಂದಲೇ ಚಿಕ್ಕ ವಯಸ್ಸಿನಿಂದಲೇ 5 ಜನ ಅಣ್ಣ ತಮ್ಮಂದಿರು ಹಾಡುಗಳನ್ನು ಹಾಡಲು ಶುರು ಮಾಡಿದರು. ಆದರೆ ಜೋ ಜಾಕ್ಸನ್ ತನ್ನ ಜೀವನದಲ್ಲಿ ಅನುಕೊಂಡಿದ್ದು ಸಾಧನೆ ಮಾಡದೆ ಹೋದೆ ಎಂಬ ಕೋಪ, ಅಸಹಾಯಕತೆ ಮಕ್ಕಳ ಮೇಲೆ ತೋರಿಸುತ್ತಿದ್ದನು. ಇವರು ವಿಪರೀತವಾಗಿ ಹೊಡೆಯುವುದು, ಹಿಂಸೆ ಮಾಡುವನು. ಮಕ್ಕಳ ಜೊತೆ ಕ್ರೂರವಾಗಿ, ಕಠಿಣವಾಗಿ ಶಿಕ್ಷೆ ನೀಡುತ್ತಿದ್ದನು. ತನ್ನ ಮಾತು ಕೇಳಲಿಲ್ಲ ಅಂದರೆ, ತಾನು ಹೇಳಿದ ಹಾಗೆ ಆಡಲಿಲ್ಲ ಅಂದರೆ ಮಕ್ಕಳ ಮೇಲೆ ಹೊಡೆಯುವುದು, ಬಡಿಯುವುದು, ಬೆಲ್ಟ್ ತಗೊಂಡು ಹೊಡೆಯುವುದು ಇತ್ಯಾದಿ ಮಾಡುವನು. ಹಾಗೆ ಬಾಲ್ಯದಲ್ಲಿ ಮೈಕಲ್ ಜಾಕ್ಸನ್ ಹಿಂಸೆಯನ್ನು ಅನುಭವಿಸಿದನು. ಆದರೆ ತಂದೆ ತಾಯಿಗೆ ತಮ್ಮ ಮಕ್ಕಳ ಮೇಲೆ ಒಳ್ಳೆ ನಂಬಿಕೆ ಇತ್ತು. ಆದುದರಿಂದ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ. ಅವರು ಒಂದು ಗುಂಪು ಮಾಡಿ ಆ ಗುಂಪಿಗೆ ಜಾಕ್ಸನ್ 5 ಎಂದು ಹೆಸರಿಟ್ಟರು. ಅವರು ನೆರೆಹೊರೆಯ ಜಾಗಗಳಲ್ಲಿಯೇ ಕರೆದುಕೊಂಡು ಹೋಗಿ ಪ್ರದರ್ಶನವನ್ನು ನೀಡುತ್ತಿದ್ದರು. ಆ ಸಮಯದಲ್ಲಿ ಮೈಕಲ್ ಜಾಕ್ಸನ್ ವಯಸ್ಸು ಕೇವಲ 5 ವರ್ಷ. ಈ 5 ಜನರಲ್ಲಿ ಜಾಕ್ಸನ್ ವಾಯ್ಸು, ಪರ್ಫಾರ್ಮೆನ್ಸ್ ಚೆನ್ನಾಗಿರುವುದು. 5 ಜನ ರಾತ್ರಿ ಹಗಲು ಎನ್ನುವುದೇ ಇಲ್ಲದೆ ಪ್ರಾಕ್ಟೀಸ್ ಮಾಡಿ ಪ್ರದರ್ಶನವನ್ನು ನೀಡುತ್ತಿದ್ದರು. ಆದರೆ ಆ ಕಾಲದಲ್ಲಿ ಕಪ್ಪು ಜನಾಂಗದ ಬಗ್ಗೆ ಕೀಳಿರಿಮೆ ಇತ್ತು. ಅವರು ಜಾಸ್ತಿ ಹೊರಗಡೆ ಹೋಗಂಗಿಲ್ಲ, ಎಲ್ಲರ ಜೊತೆ ಸೇರಬಾರದು, ಅವರಿಗೆ ಅಷ್ಟೊಂದು ಗೌರವ ಮರ್ಯಾದೆ ಇರಲಿಲ್ಲ. ಆದ ಕಾರಣ ಈ ಕಪ್ಪು ಜನಾಂಗ ಇದ್ದ ಕಡೆನೇ ಪ್ರದರ್ಶನ ನೀಡುತ್ತಿದ್ದರು ಈ ಜಾಕ್ಸನ್ 5 ಗುಂಪು. ಆದರೆ ಇವರ ಪ್ರತಿಭೆಗೆ ಬಿಳಿ ಜನಾಂಗದವರು ಸಹ ಮಂತ್ರಮುಗ್ಧರಾದರು. ಹಾಗೆ ಮೋಡಮ್ ಎಂಬ ಕಂಪನಿಯೊಂದಿಗೆ ಜಾಕ್ಸನ್ ಒಪ್ಪಂದವಾಯಿತು. ಆದುದರಿಂದ ಮೊದಲ ಬಾರಿಗೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಪರಿಚಯವಾದರು. ಜಾಕ್ಸನ್ 5ನಿಂದ ಬಂದಿರುವಂತಹ ಐ ವಾಂಟ್ ಯು ಬ್ಯಾಕ್, ದ ಲವ್ ಯು ಸೇವ್, ABC ಹೀಗೆ ಎಲ್ಲ ಆಲ್ಬಮ್ಸ್ಗಳು ಸಹ ಸಕ್ಸಸ್ಫುಲ್ ಆದವು. ಆದರೆ ಜಾಕ್ಸನ್ ತನಗೆ ಒಂದು ಪ್ರಪಂಚದಲ್ಲಿ ಗುರುತು ಸಿಗಬೇಕು ಎಂಬ ಹಠದಿಂದ ತಾನೊಬ್ಬನೇ ಪ್ರದರ್ಶನವನ್ನು ಕೊಡಲು ಆರಂಭಿಸಿದನು. ತಾನು ಬಿಡುಗಡೆ ಮಾಡಿದ ಬೆನ್, ಮ್ಯೂಸಿಕ್ ಅಂಡ್ ಮೀ, ಮೈಕಲ್ ಜಾಕ್ಸನ್ ಫಾರೆವರ್, ಆಫ್ ದ ವಾಲ್ ಇವೆಲ್ಲ ಬಿಡುಗಡೆ ಮಾಡಿದ ಮೈಕಲ್ ಸೂಪರ್ ಹಿಟ್ ಆಗಿ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದನು. ನಂತರ 1982ರಲ್ಲಿ ರಿಲೀಸ್ ಆದ ಥ್ರಿಲ್ಲರ್ ಆಲ್ಬಮ್ 65 ಮಿಲಿಯನ್ ಹೆಚ್ಚು ಮಾರಾಟವಾಗಿ ಬೆಸ್ಟ್ ಸೆಲ್ಲಿಂಗ್ ಆಲ್ಬಮ್ ಆಗಿ ರೆಕಾರ್ಡ್ ಅನ್ನು ಮಾಡಿತು. ಇವಾಗಲೂ ಟಾಪ್ ಸೆಲ್ಲಿಂಗ್ ಆಲ್ಬಮ್ ಆಗಿ ಇದಕ್ಕೆ ಹೆಸರು ಇದೆ. ಈ ಒಂದೇ ಆಲ್ಬಮ್ಗೆ 7 ಗ್ರಾಮ್ ಅವಾರ್ಡ್ ಬಂದಿದ್ದು ವಿಶೇಷತೆ. 1983ರಲ್ಲಿ ಬೆಲ್ಜಿನ್ ಎಂಬ ಸಾಂಗ್ ಲೈವ್ ಶೋನಲ್ಲಿ ಮೈಕಲ್ ಜಾಕ್ಸನ್ ಹಾಕಿರುವ ಮೂನ್ ವಾಕ್ ಕುರಿತು ಹೇಳುವ ಅವಶ್ಯಕತೆ ಇಲ್ಲ. ಆವಾಗಿನ ಕಾಲದಲ್ಲಿ ಈ ಮೂನ್ ವಾಕ್ ಅನ್ನು ರಿಪೀಟ್ ಆಗಿ ಮಾಡಿ ನೋಡುವರು. ಇವಾಗಲೂ ಎಷ್ಟೋ ಜನ ಈ ಸ್ಟೈಲ್ ಅನ್ನು ಅನುಸರಿಸುತ್ತಿದ್ದಾರೆ.
ಹಾಗೆ 1991ರಲ್ಲಿ ಬಿಡುಗಡೆಯಾದ ಡೇಂಜರಸ್ ಆಲ್ಬಮ್ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತು. ಹೀಗೆ ಮೈಕಲ್ ಜಾಕ್ಸನ್ ಕುರಿತು ತನ್ನ ಹಾಡುಗಳ ಕುರಿತು ಎಷ್ಟು ಹೇಳಿದರೂ ಕಡಿಮೆನೇ. ಬಿಡುಗಡೆಯಾದ ಪ್ರತಿಯೊಂದು ಹಾಡು ಯಾವುದೋ ಒಂದು ರೆಕಾರ್ಡ್, ಒಂದು ಅವಾರ್ಡ್ ಅನ್ನು ತಂದುಕೊಡುವುದು. ಸಂಗೀತ ಪ್ರಪಂಚದಲ್ಲಿ ಇರುವವರಿಗೆ ಗ್ರ್ಯಾಮಿ ಅವಾರ್ಡ್ ಬರುವುದು ಸರ್ವಸಾಮಾನ್ಯವಲ್ಲ. ಅವರ ಜೀವನದಲ್ಲಿ ಒಂದೇ ಒಂದು ಗ್ರ್ಯಾಮ್ ಅವಾರ್ಡ್ ಬಂದರೆ ಸಾಕು, ಜೀವನ ಸಾರ್ಥಕ. ಅಂದರೆ ಅಷ್ಟು ಮಹತ್ವವುಳ್ಳ ಈ ಗ್ರ್ಯಾಮ್ ಪ್ರಶಸ್ತಿ. ಅಂಥದ್ರಲ್ಲಿ ಮೈಕಲ್ ಜಾಕ್ಸನಿಗೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಗ್ರ್ಯಾಮ್ ಅವಾರ್ಡ್ಗಳು, 16 ಮ್ಯೂಸಿಕ್ ಅವಾರ್ಡ್ಸ್, 39 ಗಿನ್ನಿಸ್ ಬುಕ್ಸ್ ರೆಕಾರ್ಡ್ಸ್. ಅಷ್ಟೇ ಅಲ್ಲದೆ ಸಣ್ಣದು ದೊಡ್ಡದು ಸೇರಿ ಸರಾಸರಿ ಸುಮಾರು 317 ಅವಾರ್ಡ್ ಸಾಧನೆ ಮಾಡಿದ್ದಾನೆ ಎಂದು ಕೇಳಿದರೆ ನಿಮಗೆ ಅರ್ಥವಾಗಿರಬೇಕು ಮೈಕಲ್ ಜಾಕ್ಸನ್ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಉನ್ನತ ಸಾಧನೆ ಮಾಡಿದ್ದಾರೆ ಎಂದು. ಅದಕ್ಕೆ ಅವರನ್ನು ಕಿಂಗ್ ಆಫ್ ಪಾಪ್ ಎಂದು ಕರೆಯುತ್ತಾರೆ. ಆದರೆ 1988 ನಂತರ ಮೈಕಲ್ ಜಾಕ್ಸನ್ ರೂಪ ಬದಲಾವಣೆ ಆಗುವುದಕ್ಕೆ ಆರಂಭವಾಯಿತು. ಈ ಸಮಯದಲ್ಲಿ ಆತನ ಬ್ಲ್ಯಾಕ್ ಆಗಿ ಇರುವುದು ಇಷ್ಟವಿಲ್ಲವೆಂದು ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡಿದ್ದಾನೆ ಎಂದರು. ಕಾರಣ ಆತನ ಮುಖದ ಮೇಲೆ ಬರುವ ಲಿಟ್ಲಿಗೋ ಎಂದು ಕರೆಯಲ್ಪಡುವ ಬಿಳಿ ಮಚ್ಚೆ ಬರಲು ಆರಂಭಿಸಿದವು. ಆದ ಕಾರಣ ಆತ ಸರ್ಜರಿ ಮಾಡಿಕೊಳ್ಳುವ ಅನಿವಾರ್ಯ ಬಂತು. ಅಷ್ಟೇ ಹೊರತು ಬ್ಲ್ಯಾಕ್ ಕಲರ್ ಇರುವುದು ಹೋಗಲಾಡಿಸಲು ಅಲ್ಲ. ಈ ವಿಷಯ ಮೈಕಲ್ ಜಾಕ್ಸನೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಬ್ಲ್ಯಾಕ್ ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ಎಂದು ಬಹಳ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾನೆ. ಒಂದು ಸಲ 1979ರಲ್ಲಿ ಜಾಕ್ಸನ್ ಡ್ಯಾನ್ಸ್ ಮಾಡುವ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಮೂಗಿಗೆ ಗಾಯವಾಗಿತ್ತು. ಆದ ಕಾರಣ ಆತ ಮೂಗಿಗೆ ಸರ್ಜರಿ ಮಾಡಿಕೊಂಡಿದ್ದಾನೆ. ಈ ಸರ್ಜರಿಯು ಸರಿಯಾಗಿ ಆಗದೆ ಕಾರಣ ಉಸಿರಾಡುವುದಕ್ಕೆ ತೊಂದರೆ ಉಂಟಾಗಿ ಆ ನೋವನ್ನು ಅನುಭವಿಸದ ಆಗದೆ 1981ರಲ್ಲಿ ಮತ್ತೆ ಮೂಗನ್ನು ಸರ್ಜರಿ ಮಾಡಿಸಿಕೊಂಡಿದ್ದಾನೆ. ಹಾಗೆ 1984ರಲ್ಲಿ ಒಂದು ಸಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೈಕಲ್ ಜಾಕ್ಸನ್ ಕೂದಲು ಎಲ್ಲ ಸುಟ್ಟು ಹೋದವು. ಇದರಿಂದ ಮತ್ತೆ ಸರ್ಜರಿ ಅವಶ್ಯಕತೆ ಬೇಕಾಯಿತು. ಹೀಗೆ ಅನೇಕ ವಿಧಗಳಲ್ಲಿ ಮೈಕಲ್ ಜಾಕ್ಸನ್ ಸರ್ಜರಿ ಮಾಡಿಕೊಳ್ಳುವ ಸಂದರ್ಭ ಬಂದಿತು. ಇಷ್ಟೆಲ್ಲ ಅನಾರೋಗ್ಯ ಇದ್ದರೂ ಸಹ ವಿವಿಧ ದೇಶಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದನು. ಹೊಸ ಆಲ್ಬಮ್ಗಳನ್ನು ಕ್ರಿಯೇಟ್ ಮಾಡುತ್ತಿದ್ದನು. ಈ ಬಿಡುಗಡೆಯಾದ ಪ್ರತಿ ಆಲ್ಬಮ್ ಸಹ ಮಿಲಿಯನ್ಗಿಂತ ಹೆಚ್ಚು ಮಾರಾಟವಾಗುತ್ತಿತ್ತು. ಇದರಿಂದ ಮೈಕಲ್ ಜಾಕ್ಸನ್ ಹೆಸರಿನೊಂದಿಗೆ ಅಪಾರವಾದ ಆಸ್ತಿಯನ್ನು ಸಹ ಗಳಿಸಿದನು. ಆದರೆ ಮೈಕಲ್ ಜಾಕ್ಸನ್ ಮಾತ್ರ ಸೆಲೆಬ್ರಿಟಿ ಗೌರವ ಅನುಭವಿಸುವುದಕ್ಕೆ ಹೋಗಲಿಲ್ಲ. ತಂದೆನಿಂದ ಚಿತ್ರಹಿಂಸೆ ಕಾರಣದಿಂದ ಬಾಲ್ಯವೆಲ್ಲ ಒಂದು ಜೈಲಿನಲ್ಲಿ ಜೀವನ ಪರ್ಯಂತ ಕಳೆಯಿತು. ಆ ಕಳೆದು ಹೋದ ಬಾಲ್ಯವನ್ನು ಮತ್ತೆ ಪಡೆಯಬೇಕೆಂದುಕೊಂಡನು. ಅದರ ಸಲುವಾಗಿ ಕ್ಯಾಲಿಫೋರ್ನಿಯಾದಲ್ಲಿ 2700 ಎಕರೆ ಭೂಮಿಯಲ್ಲಿ ಚಿಕ್ಕ ಮಕ್ಕಳ ಸಲುವಾಗಿ ನೆವರ್ಲ್ಯಾಂಡ್ ಎಂಬ ಹೆಸರಿನಲ್ಲಿ ಒಂದು ಮೈದಾನ ನಿರ್ಮಾಣ ಮಾಡಿದನು. ಇದರಲ್ಲಿ ಮಕ್ಕಳಿಗೆ ಆಡಿಕೊಳ್ಳುವುದಕ್ಕೆ ಸ್ವಿಮ್ಮಿಂಗ್ ಪೂಲ್, ಪಾರ್ಕ್, ಜೂ, ಗೇಮ್ಸ್, ಸಿನಿಮಾ ಹಾಲ್ ಇತ್ಯಾದಿಗಳನ್ನು ನಿರ್ಮಿಸಿದನು. ಮೈಕಲ್ ಜಾಕ್ಸನ್ ಹೆಚ್ಚಾಗಿ ನೆವರ್ಲ್ಯಾಂಡ್ನಲ್ಲೇ ಒಬ್ಬಂಟಿಯಾಗಿ ಇರುವನು. ವಾರಕ್ಕೆ ಒಂದು ಸಾರಿ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಮಕ್ಕಳ ಜೊತೆ ಆಡುತ್ತಿದ್ದನು. ಅವರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡುವನು. ಮೈಕಲ್ ಜಾಕ್ಸನ್ ವೈಯಕ್ತಿಕ ಖರ್ಚು ಮತ್ತು ನೆದರ್ಲ್ಯಾಂಡ್ ಮಕ್ಕಳ ಜೊತೆ ಮಾಡುವ ಖರ್ಚು ಒಂದು ತಿಂಗಳಿಗೆ ಬರೋಬ್ಬರಿ 1700 ಕೋಟಿ ಖರ್ಚು ಮಾಡುತ್ತಿದ್ದನು. ಮೈಕಲ್ ಜಾಕ್ಸನ್ನ ಮನಸ್ಸು ಚಿಕ್ಕ ಮಕ್ಕಳಂತೆ ಅವರ ಮನಸ್ಥಿತಿ. ಸ್ಟೇಜ್ ಮೇಲೆ ತನ್ನ ಆಟ ಪಾಠದಿಂದ ಜನರನ್ನು ಮೂಕ ಪ್ರೇಕ್ಷಕರನ್ನಾಗಿ ಮಾಡುವ ಜಾಕ್ಸನ್ ಸ್ಟೇಜ್ ಇಳಿದರೆ ಮಾತ್ರ ನಾಚಿಕೆ ಭಯದಿಂದ ಇರುವನು. ಸಮಯ ಇದ್ದರೆ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದನು, ಇಲ್ಲಾಂದರೆ ಒಬ್ಬರೇ ಆಗಿ ಇರುವರು. ಪ್ರಪಂಚದಲ್ಲಿಯೇ ಅತ್ಯಂತ ಒಂಟಿತನದ ವ್ಯಕ್ತಿ ನಾನೇ ಎಂದು ಬಹಳ ಇಂಟರ್ವ್ಯೂಗಳಲ್ಲಿ ತಾನೇ ಹೇಳಿಕೊಂಡಿದ್ದಾನೆ. ಆದರೆ ಆತನ ಒಂಟಿತನವನ್ನು ಹೋಗಲಾಡಿಸಲು ಕೆಲವು ಮಕ್ಕಳನ್ನು ತನ್ನ ಜೊತೆ ಮಲಗಿಸಿಕೊಂಡು ನಿದ್ದೆ ಮಾಡುವನು. ಆ ಸಮಯದಲ್ಲಿ ಮೈಕಲ್ ಜಾಕ್ಸನ್ ಮಕ್ಕಳನ್ನು ಲೈಂಗಿಕವಾಗಿ ಹಿಂಸೆ ಮಾಡುತ್ತಿದ್ದಾನೆ ಎಂದು ಎಲ್ಲ ಕಡೆ ಆರೋಪಗಳು ಬಂದವು. ಜಾಕ್ಸನ್ ಈ ಆರೋಪಗಳ ವಿರುದ್ಧ ಧ್ವನಿ ಎತ್ತಿದನು. ನನಗೆ ಚಿಕ್ಕ ಮಕ್ಕಳು ಅಂದರೆ ಪ್ರೀತಿ, ಬೇರೆ ಉದ್ದೇಶವಿಲ್ಲ ನನಗೆ ಎಂದು ವಾದ ಮಾಡಿದನು. ಆದರೂ ಕೋರ್ಟ್ ಕೇಳಲಿಲ್ಲ. ಕೆಲವು ಕೋಟಿ ರೂಪಾಯಿಗಳು ಕೊಡುವಂತೆ ಆದೇಶ ನೀಡಿತು. ಒಂದು ಕಡೆ ಈ ಕೋರ್ಟ್ ಖರ್ಚು, ಒಂದು ಕಡೆ ನೆದರ್ಲ್ಯಾಂಡ್ ನಿರ್ವಹಣೆ ಖರ್ಚು. ಇವೆಲ್ಲ ಕಾರಣಕ್ಕೆ ಮೈಕಲ್ ಜಾಕ್ಸನ್ ಸಾಲಗಾರನಾಗಿ ಬಿಟ್ಟನು. ಚಿಕ್ಕ ಮಕ್ಕಳಿಗಾಗಿ ಎಷ್ಟೋ ಪ್ರೀತಿಯಿಂದ ಕಟ್ಟಿಕೊಂಡಿರುವ ನೆವರ್ಲ್ಯಾಂಡ್ ಅನ್ನು 2008ರಲ್ಲಿ ಸರ್ಕಾರ ಅದನ್ನು ಹರಾಜು ಹಾಕಿತು. ಆ ವೇಳೆಯಲ್ಲಿ ಸಿಕ್ಮೋರ್ ವ್ಯಾಲಿ ರ್ಯಾಂಚ್ ಕಂಪನಿ ನೆವರ್ಲ್ಯಾಂಡ್ನಲ್ಲಿ ಭಾಗವನ್ನು ತೆಗೆದುಕೊಂಡು ಜಾಕ್ಸನ್ಗೆ 200 ಕೋಟಿ ರೂಪಾಯಿಯನ್ನು
ಕೊಟ್ಟು ಹರಾಜನ್ನು ನಿಲ್ಲಿಸಿತು. ಆವಾಗಿನಿಂದ ನೆವರ್ಲ್ಯಾಂಡ್ ಲಾಂಚ್ ಹೆಸರು ಬದಲಾವಣೆ ಆಯಿತು. ಮೈಕಲ್ ಜಾಕ್ಸನ್ 1994ರಲ್ಲಿ ಲೀಸಾ ಎಂಬ ಮಹಿಳೆಯನ್ನು ಪ್ರೀತಿ ಮಾಡಿ ವಿವಾಹವಾದನು. ಮದುವೆಯಾದ ನಂತರ ಸಹ ಚಿಕ್ಕ ಮಕ್ಕಳಿನೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಿದ್ದನು. ಅದು ಲೀಸಾಗೆ ಇಷ್ಟವಾಗುತ್ತಿರಲಿಲ್ಲ. ಆದುದರಿಂದ 1996ರಲ್ಲಿ ವಿಚ್ಛೇದನ ತೆಗೆದುಕೊಂಡಳು. ಅದೇ ವರ್ಷದಲ್ಲಿ ತನಗೆ ನರ್ಸರಿಯಾಗಿ ಕೆಲಸ ಮಾಡುತ್ತಿದ್ದ ಡೆಬಿರೋ ಅವರನ್ನು ವಿವಾಹ ಆದನು. ಅವರಿಗೆ 2 ಮಕ್ಕಳು. ಇವರು ಸಹ 1999ರಲ್ಲಿ ಮತ್ತೆ ವಿಚ್ಛೇದನ ಪಡೆದರು. ಜಾಕ್ಸನ್ಗೆ 3ನೇ ಮಗಳು ಸಹ ಜನಿಸಿದಳು. ಆದರೆ ಆ ಮಗುವಿಗೆ ತಾಯಿ ಯಾರು ಅಂತ ಈಗಲೂ ಯಾರಿಗೂ ಗೊತ್ತಿಲ್ಲ. ಒಂದು ಕಡೆ ವಿಚ್ಛೇದನೆ, ಒಂದು ಕಡೆ ತನ್ನ ಮೇಲೆ ತಪ್ಪು ಆರೋಪಗಳು, ಕೋರ್ಟ್ ಕೇಸ್, ಆಸ್ತಿ ನಷ್ಟ, ಅನಾರೋಗ್ಯ ಸಮಸ್ಯೆಗಳು ಇವೆಲ್ಲ ಒಂದೇ ಸಾರಿ ಬಂದವು. ಇದರಿಂದ ಬೇಸತ್ತು ಮೈಕಲ್ ಜಾಕ್ಸನ್ ಒಬ್ಬನೇ ಜನರಿಗೆ ದೂರವಾಗಿ ಒಂದು ಕೋಣೆಯಲ್ಲಿ ಇರುತ್ತಿದ್ದನು. ಯಾರನ್ನೂ ಭೇಟಿಯಾಗುತ್ತಿರಲಿಲ್ಲ. ನಿದ್ದೆ ಬಾರದೆ ಇರುವುದು. ಇದರಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಶುರು ಮಾಡಿದನು. ಅಷ್ಟೇ ಅಲ್ಲದೆ ಮಾನಸಿಕ ಸ್ಥಿತಿ ಹದಗೆಟ್ಟಿತು. ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರ ಆರೋಗ್ಯ ದಿನ ಕ್ಷೀಣಿಸುತ್ತಾ ಬಂದಿತು. ಕೊನೆಗೆ 2009ರಲ್ಲಿ ಜೂನ್ 25ರಂದು ಹೃದಯಾಘಾತ ಕಾರಣದಿಂದ ಜಾಕ್ಸನ್ ತಾನು 50ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. ಒಂದು ವೇಳೆ ಮೈಕಲ್ ಜಾಕ್ಸನ್ ಸರ್ಜರಿ ಮಾಡಿಕೊಳ್ಳದಿದ್ದರೆ ಹೇಗೆ ಕಾಣುತ್ತಿದ್ದನು ಎಂದು ಒಂದು ಕಂಪ್ಯೂಟರ್ನಲ್ಲಿ ಮಾಡಿದ ಫೋಟೋ ಇದೇ ಮೈಕಲ್ ಜಾಕ್ಸನ್. ಏನೇ ಆದರೂ ಪ್ರಸ್ತುತ ದಿನಗಳಲ್ಲಿ ಸಹ ಮೈಕಲ್ ಜಾಕ್ಸನ್ ಅಂದರೆ ಎಲ್ಲರಿಗೂ ರೋಲ್ ಮಾಡೆಲ್ ಆಗಿ ನೆಲೆ ನಿಂತಿದ್ದಾನೆ. ಡ್ಯಾನ್ಸ್ ಕಲಿಯುವವರಿಗೆ ಆ ವ್ಯಕ್ತಿಯೊಬ್ಬ ಆರಾಧ್ಯ ದೈವ. ಹೀಗೆ ಚಿಕ್ಕ ವಯಸ್ಸಿನಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಮ್ಯೂಸಿಷಿಯನ್ ಆಗಿ, ಸಿಂಗರ್ ಆಗಿ, ಡ್ಯಾನ್ಸರ್ ಆಗಿ ಆತನ ಈ ಒಂದು ಜೀವನ ನಿಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.